ಓಂ ಪರಬ್ರಹ್ಮ ಪರಂಜ್ಯೋತಿ ಪರಂ ವಿಷ್ಣು ಪರಂ ಶಕ್ತಿ ಪರಮೇಶ್ವರ ಶ್ರೀ 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 ಹಿಮಗಿರಿವಾಸ ಈಶ್ವರಾಯ ನಮಃ. ಈಶ್ವರಾಯ ನಮಃ. ಈಶ್ವರಾಯ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮೇಶ್ವರ ಸ್ವರೂಪವಾದಂತಹ ಸಭೆಗೆ ನಮಸ್ಕಾರ. ಇನ್ನು ಮುಂದುವರಿಸುತ್ತಾ, ಗೀತಾಚಾರ್ಯ ಕೃಷ್ಣನು ಜೀವನದ ಗುರಿ, ಸಾಧನೆ, ಅಭ್ಯಾಸ, ಸಮಭಾವ ಇದೇ ಮುಂತಾದ ವಿಷಯಗಳನ್ನು ತುಂಬ ಚೆನ್ನಾಗಿ ವಿವರಿಸಿದ್ದಾನೆ. ಅಪಾರವಾದ ಹಾಗೆ ಅಪಾಯದ ಹಿಂದಿನ ಅರ್ಥ ಮತ್ತು ಸಾರಾಂಶವನ್ನು ಅತ್ಯುತ್ತಮವಾಗಿ ಬೋಧಿಸಿದ್ದಾನೆ. ಶ್ರೀಕೃಷ್ಣನ ಮಾತಿನ ಪ್ರಕಾರ ಮನುಷ್ಯ ಉನ್ನತ ಸ್ಥಿತಿಯನ್ನು ಹೊಂದಬೇಕಾದರೆ, ಮೋಕ್ಷ ಪ್ರಾಪ್ತಿಯಾಗಬೇಕು ಎಂದುಕೊಳ್ಳುವುದಾದರೆ ಸುಖ ದುಃಖಗಳನ್ನು ಅತಿಕ್ರಮಿಸಬೇಕು. ಕರ್ಮ ಸೋಕದ ಮಾನಸಿಕ ಸ್ಥಿರತೆ ಹೊಂದಿರಬೇಕು. ಸಂತೋಷಕ್ಕೆ ಹಿಗ್ಗುವ ಮತ್ತು ಕಷ್ಟಗಳು ಬಂದಾಗ ಕುಗ್ಗುವ ಮನೋದೌರ್ಬಲ್ಯವನ್ನು ದೂರ ಮಾಡಿಕೊಳ್ಳಬೇಕು. ಸಾಮಾನ್ಯವಾಗಿ ಮನುಷ್ಯ ಸಂತೋಷಗಳನ್ನು ಮಿತಿಮೀರಿ ಬಯಸುತ್ತಾನೆ. ಹಾಗೆಯೇ ದುಃಖದ ಸುಳಿವು ಕೂಡ ಬೇಡವೆಂದುಕೊಳ್ಳುತ್ತಾನೆ. ಈ ರೀತಿಯ ಭೇದ ಭಾವ ಸಮ್ಮತವಲ್ಲ. ಸುಖ ದುಃಖ ಎರಡನ್ನೂ ಸಮವಾಗಿ ಒಂದೇ ರೀತಿಯಾಗಿ ಸ್ವೀಕರಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಅಂದರೆ ಪ್ರಾಪಂಚಿಕ ನಿಲುವುಗಳಿಂದ ನಿರಂತರ ಉಂಟಾಗುವ ಘಟನೆಗಳಿಗೆ ಸ್ಪಂದಿಸಬಾರದು. ಸಮಾಜದೊಂದಿಗೆ ಇದ್ದುಕೊಂಡು ಸಮಾಜದಿಂದ ದೂರವಾಗಿ ಬಾಳಬೇಕು. ಅದು ಹೇಗೆ ಅಂದರೆ, ಒಂದು ತಾವರೆ ಎಲೆ ನೀರಲ್ಲಿ ಇದ್ರೂ ಕೂಡ ಅದು ನೀರಿನ ಸ್ಪರ್ಶವನ್ನ ಅನುಭವಿಸುತ್ತಾ ಇದ್ರೂ ಕೂಡ, ನೀರು ಅದಕ್ಕೆ ತಾಕ್ತಾ ಇದ್ರೂ ಹೇಗೆ ತಟಸ್ಥವಾಗಿ ತೇಲ್ತಾ ಇರುತ್ತೋ ಅದೇ ಪದ್ಧತಿಯನ್ನ ನಾವು ಕೂಡ ಅನುಸರಿಸಿ ಜೀವನವನ್ನ ಕೊನೆಗೊಳಿಸ್ಕೊಳ್ಬೇಕು. ಪ್ರಾಪಂಚಿಕ ವಿಷಯಗಳಿಗಾಗಿ ಹಾತೊರಿಬಾರದು. ಲೌಕಿಕ ವಿಷಯಗಳಿಂದ ಯಾವಾಗಲೂ ಕೂಡ ದೂರವಾಗಿರಬೇಕು, ಅಂತರ ಕಾಯ್ದುಕೊಳ್ಬೇಕು. ತಟಸ್ಥ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳಬೇಕು. ಸಂತೋಷವನ್ನ ಅಪ್ಪಿಕೊಳ್ಳೋದು, ದುಃಖದ ಕಡೆ ತಿರುಗಿಯೂ ಕೂಡ ನೋಡೋದಿಲ್ಲ ಎನ್ನುವುದನ್ನ ಬಿಟ್ಟು ಬಿಡಬೇಕು. ಈ ರೀತಿ ಇರಲು ಸಾಧ್ಯವಾದಾಗ ಆಲೋಚನಾ ಮಟ್ಟ, ಜೀವನದ ಕ್ರಮ, ಮಾನಸಿಕ ಏರಿಳಿತಗಳು ಸಂಪೂರ್ಣವಾಗಿ ಬದಲಾಗ್ತಾ ಹೋಗುತ್ತೆ. ಈ ಬದಲಾವಣೆಯ ಮೂಲಕ ತಾನು ಅಪೇಕ್ಷಿಸಿದಂತಹ ಉನ್ನತ ಸ್ಥಿತಿ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಕನಿಷ್ಠ ಪಕ್ಷ ಇಂದಲ್ಲ ಇದೇ ಕ್ಷಣದಿಂದ ನಮ್ಮ ನಡವಳಿಕೆ, ಮನೋಸ್ಥಿತಿಗಳನ್ನು ಬದಲಾಯಿಸಿಕೊಂಡು ಅಭಿವೃದ್ಧಿ ಪಡೆದುಕೊಳ್ಬೇಕು ಅಂತ ಹೇಳ್ತಾರೆ ಆಚಾರ್ಯರು. ಜೀವನದಲ್ಲಿ ಪರಿಪೂರ್ಣತೆಯನ್ನ ಸಾಧಿಸಬೇಕಾದರೆ ತನ್ನನ್ನು ತಾನು ಕಷ್ಟಕ್ಕೆ ಗುರಿ ಮಾಡ್ಕೊಳ್ಬೇಕಾಗಿ ಏನೂ ಇಲ್ಲ. ತನ್ನಿಂದ ತಾನು ದೂರ ಆಗಬೇಕಾಗಿಲ್ಲ. ತನ್ನ ಪರಿಸರ ಹಾಗೆ ತಾನಿರುವಂತಹ ಈ ಪ್ರಪಂಚದಿಂದ ಕೂಡ ಯಾರೂ ದೂರ ಆಗಬೇಕಾಗಿಲ್ಲ. ತನ್ನ ಯಾವುದೇ ಬಂಧನಗಳಿಂದ, ಜವಾಬ್ದಾರಿಗಳಿಂದ ದೂರ ಆಗಬೇಕಾಗಿಲ್ಲ. ತನಗಿರುವಂತಹ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಅದನ್ನ ಪೂರ್ಣ ಮಾಡ್ತಾ ಹೊರಬರಬಹುದು. ಹೀಗೆ ಯಾರೇ ಬೇಕಾದರೂ ಸಹಜ ಜೀವನ ನಡೆಸುತ್ತಾನೆ ಸಮಚಿತ್ತದ ಅಂತಿಮ ಗುರಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಇದೆ. ಪ್ರತಿಯೊಬ್ಬರೂ ಅವರವರ ಸಾಧನೆಯ ಸಾಫಲ್ಯತೆಗಾಗಿ ಅವರವರ ಪ್ರಯತ್ನದಲ್ಲಿ ಯಶಸ್ವಿಯಾಗಬಲ್ಲರು. ಈ ರೀತಿಯ ಯಶಸ್ವಿಗೆ ಬೇಕಾಗಿರುವಂತಹ ಏಕಾಗ್ರತೆ, ಚಿತ್ತಶುದ್ಧಿ,
ಸಾಧನೆಯ ಹಾದಿ ಹಾಗೂ ಸೂಕ್ತವಾದಂಥ ಮಾರ್ಗದರ್ಶಗಳನ್ನು ಒಬ್ಬ ಆಧ್ಯಾತ್ಮಿಕ ಗುರು ಮಾತ್ರ ತೋರಿಸಬಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನನ್ನ ಉನ್ನತ ಸ್ಥಿತಿಗೆ ಕರೆದುಕೊಂಡು ಹೋಗುವಂತಹ ಪರಿಪೂರ್ಣ ಮಾನವನನ್ನಾಗಿ ತೀಡಬಲ್ಲಂತಹ ಸಾಮರ್ಥ್ಯ ಒಬ್ಬ ಆಧ್ಯಾತ್ಮಿಕ ಗುರುವಿಗೆ ಮಾತ್ರ ಸಾಧ್ಯ. ಮನುಷ್ಯ ತನ್ನನ್ನು ತಾನು ಆಲೋಚನೆಗಳ ಸುಳಿಯಿಂದ ಯಾವ ರೀತಿಯಾಗಿ ದೂರ ಇಟ್ಕೊಳ್ಬೇಕು, ಹಾಗೆಯೇ ಯಾವ ಕ್ರಮವನ್ನು ಅನುಸರಿಸಿದರೆ ಜೀವನದಲ್ಲಿ ತನಗಿರುವಂತಹ ಜಂಜಾಟಗಳಿಂದ ಸುಗಮವಾಗಿ ಹೊರಗೆ ಬರಬಹುದು ಎನ್ನೋ ಎಲ್ಲ ವಿಷಯವನ್ನು ಕೂಡ ಗುರು ಬೋಧನೆಯಿಂದ ಮಾತ್ರ ಪಡೆದುಕೊಳ್ಳಬಹುದು. ಪರಿಪೂರ್ಣತೆ ಎನ್ನುವುದು ಹೊರಗಡೆ ಗೋಚರಿಸುವಂಥದ್ದಲ್ಲ, ಅದು ಕಣ್ಣಿಗೆ ಕಾಣಿಸಿದಂತಹ ಅಂತರಾಳದಲ್ಲಿ ಸಿದ್ಧಿಸುವ ಪರಿಪೂರ್ಣತ್ವ ಅತ್ಯಂತ ಮುಖ್ಯವಾದ ವಿಷಯ. ಮನಸ್ಸಿಗೆ ಪರಿಪೂರ್ಣತೆ ಸಿದ್ಧಿಸಬೇಕಾದ್ರೆ ಮನುಷ್ಯ ಭೌತಿಕ ಪ್ರಪಂಚದಿಂದಾಗಲಿ ಲೌಕಿಕ ಪ್ರವೃತ್ತಿಗಳಿಂದ ಆಗಲಿ ದೂರ ಆಗಬೇಕಾಗಿರುವಂತಹ ಅಗತ್ಯ ಇಲ್ಲ. ಆಧ್ಯಾತ್ಮಿಕ ಸಾಧನೆಗಾಗಿ ಯಾರೊಬ್ಬರು ಅವರ ಕರ್ತವ್ಯಗಳಿಂದ ನುಣುಚಿಕೊಳ್ಳಬೇಕೆಂದು ಯಾವ ಸಿದ್ಧಾಂತದಲ್ಲೂ ಹೇಳಿಲ್ಲ. ಜೀವನದಲ್ಲಿ ನಿಮಗೆ ಇರುವಂತಹ ಕರ್ತವ್ಯಗಳನ್ನು ನೀವೇ ನಿರ್ವಹಿಸುತ್ತಾ ನಿಮ್ಮ ಮನಸ್ಸನ್ನು ದೇವರ ಮೇಲೆ ಕೇಂದ್ರೀಕರಿಸೋದೇ ಆಧ್ಯಾತ್ಮಿಕ ಸಾಧನೆಯ ಅಭ್ಯಾಸದ ಅಂತರಾರ್ಥ. ಹೀಗಂತ ಶ್ರೀಕೃಷ್ಣ ಗೀತೆಯ ಮೂಲಕ ಎಲ್ಲರಿಗೂ ಸ್ಪಷ್ಟವಾಗಿ ನೇರವಾಗಿ ತಿಳಿಸಿದ್ದಾನೆ. ದೇವರನ್ನ ಪೂಜಿಸೋದಕ್ಕೆ ಅಂತ ನಮ್ಮೆಲ್ಲ ದೈನಂದಿನ ಕರ್ತವ್ಯಗಳಿಂದ ದೂರ ಇದ್ದರೆ ಅಂತಹ ಪೂಜೆಯಿಂದ ಯಾವ ವಿಧವಾದಂತಹ ಫಲ ಕೂಡ ದೊರೆಯೋದಿಲ್ಲ. ಅನುಭವಿಸುವ ಸುಖ ದುಃಖಗಳ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಇದೇ ಜೀವನ ಅಂತ ಭಾವಿಸೋದ್ರಿಂದಲೂ ಕೂಡ ಶೂನ್ಯ ಫಲನೇ. ಸುಖ ದುಃಖ ಎನ್ನುವ ಭ್ರಮೆ ನಿರಂತರವಾಗಿ ಜೀವನದಲ್ಲಿ ಸಾಗ್ತಾನೇ ಇರುತ್ತೆ. ಇವುಗಳಿಗೆ ಮನುಷ್ಯ ಯಾವತ್ತೂ ಕೂಡ ಶರಣಾಗಬಾರ್ದು. ಬದಲಾಗಿ ಮನುಷ್ಯ ತನ್ನ ಜೀವನವನ್ನ ಸಂತೋಷದಿಂದ ನಡೆಸುತ್ತಾ ತನ್ನ ಕೌಟುಂಬಿಕ ಎಲ್ಲ ಜವಾಬ್ದಾರಿಗಳನ್ನು ಪರಿಪೂರ್ಣವಾಗಿ ಸಂತೃಪ್ತಿಯಿಂದ ಸಂತೋಷದಿಂದ ನಿರ್ವಹಿಸುತ್ತಾ ತನ್ನವರಿಗಾಗಿ ತಾನು ಮಾಡುತ್ತಿರುವ ಕೆಲಸಕ್ಕೆ ಯಾವುದೇ ರೀತಿಯ ಪ್ರತಿಫಲಗಳನ್ನು ನಿರೀಕ್ಷಿಸದೆ ಸಂಯಮದಿಂದ ವ್ಯವಹರಿಸಬೇಕು. ತಾನು ಮಾಡುತ್ತಿರುವ ಕೆಲಸದಿಂದ ಉಂಟಾಗುವಂತಹ ಕಷ್ಟ ನಷ್ಟಗಳನ್ನು ಕುರಿತು ಯೋಚನೆ ಮಾಡದೆ ಅದರಿಂದ ಬರಬಹುದಾದಂತಹ ಲಾಭದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸದೆ ತನ್ನ ಪ್ರಯತ್ನವನ್ನ ತಾನು ನಿರ್ವಹಿಸಬೇಕು. ನಾಳೆ ನಡೆಯಬಹುದಾದ ಬೇರೆ ಬೇರೆ ವಿಷಯಗಳ ಕುರಿತಾಗಿ ಭಯ ಚಿಂತೆಗಳನ್ನು ಮನಸ್ಸಿಗೆ ತುಂಬಿ ಅದರಿಂದ ಆತಂಕ ಪಡೋದು ಮಹಾ ತಪ್ಪು. ನಾಳೆ ಏನಾದರೂ ನೋವಾಗುತ್ತೋ ಏನೋ, ನಾಳೆ ಏನಾದರೂ ನಷ್ಟ ಆಗುತ್ತೋ ಏನೋ, ನಾಳೆ ಯಾವುದಾದ್ರೂ ಕಷ್ಟ ಬರುತ್ತೋ ಏನೋ ಅನ್ನುವಂತಹ ಭಯ ಮತ್ತು ಊಹೆಗಳನ್ನು ಹುಟ್ಟುಹಾಕ್ಕೊಳ್ಳಬಾರದು. ಮನುಷ್ಯ ಆಧ್ಯಾತ್ಮಿಕ ಸಾಧನೆಯನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಆಧ್ಯಾತ್ಮಿಕ ಸಾಧನೆಯ ನಂತರ ಅದನ್ನು ಜೀವನದ ಪ್ರತಿ ಕ್ಷಣದಲ್ಲೂ ಅಳವಡಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು. ವರ್ತಮಾನದಲ್ಲಿ ಬದುಕುತ್ತಾ ದೈವ ಸಾನ್ನಿಧ್ಯದಿಂದ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಟುಕೊಳ್ಳಬೇಕೇ ವಿನಃ ನಾಳೆಯ ಕುರಿತಾಗಿ ಆತಂಕ ಪಡಬಾರದು. ದೈನಂದಿನ ಭಾವನಾ ಪ್ರಭಾವಗಳ ವಲಯದಲ್ಲಿ ಸಿಕ್ಕಿ ನರಳುತ್ತಿರುವಂತಹ ವ್ಯಕ್ತಿಯ ಜೀವನವನ್ನ ಒಂದು ಉತ್ತಮ ಉದಾಹರಣೆ ಮೂಲಕ ಆಚಾರ್ಯರು ವಿವರಣೆ ಮಾಡ್ತಾರೆ. ಇಂತಹವರ ಜೀವನವನ್ನು ವಿವರಿಸೋದಕ್ಕೆ
ಒಂದು ಕೋಳಿಗಳ ಹಿಂಡನ್ನ ಉದಾಹರಣೆಗೆ ಕೊಟ್ಟಿದ್ದಾರೆ. ನಾವೇನಾದರೂ ಕೋಳಿಗಳ ಹಿಂಡನ್ನ ನೋಡಿದ್ರೆ ಒಮ್ಮೆ ನೆನಪು ಮಾಡ್ಕೊಳ್ಬೇಕು ಅದನ್ನ. ಅವು ಯಾವ ರೀತಿ ಪ್ರವರ್ತಿಸುತ್ತಾ ಇರುತ್ತೆ ಅಂತ. ಅವು ಅಡ್ಡಾದಿಡ್ಡಿಯಾಗಿ ಹೇಗಂದ್ರೆ ಹಾಗೆ, ಎಲ್ಲಂದ್ರೆ ಅಲ್ಲಿ ಓಡಾಡ್ತಾ ನೆಲದ ಮೇಲೆ ಇರುವಂತಹ ಸಣ್ಣ ಸಣ್ಣ ಹುಳ ಹುಪ್ಪಟೆಗಳನ್ನ ತಿಂತ ಹೊಟ್ಟೆ ತುಂಬಿಕೊಳ್ತಾ ಇರೋ ಹಾಗೆ ಕಾಣುತ್ತೆ. ಅದರ ಓಡಾಟ ನಿರ್ದಿಷ್ಟವಾಗಿ ಇರೋದೇ ಇಲ್ಲ, ತೀರಾ ಅಸ್ಥಿರವಾಗಿರುತ್ತೆ. ಯಾವಾಗಲೂ ಉತ್ಸಾಹದಿಂದ ಓಡಾಡ್ತಾನೇ ಇರುತ್ತೆ. ಅದಕ್ಕೂ ಮಿಗಿಲಾಗಿ ಅದರಲ್ಲಿ ಯಾವಾಗಲೂ ಕೂಡ ಯಾವುದೋ ಒಂದು ಭಯ ಮನೆ ಮಾಡಿರುತ್ತೆ. ಭಯವಾಗೇ ಓಡಾಡ್ತಾ ತನ್ನ ಕೊಕ್ಕಿಗೆ ಸಿಕ್ಕಿದ್ದನ್ನ ಹೊಟ್ಟೆಗೆ ತುಂಬಿಕೊಳ್ತಾ ಹಸಿವು ನೀಗಿಸ್ಕೊಳ್ತಾ ಇರುತ್ತೆ. ಕೊಳಕು ಪರಿಸರದಲ್ಲಿ ಕಂಡುಬರುವಂತಹ ಸಣ್ಣ ಸಣ್ಣ ಕ್ರಿಮಿಕೀಟಗಳನ್ನ ಹೆಕ್ಕಿ ಹೆಕ್ಕಿ ತಿಂದು ಹೊಟ್ಟೆ ತುಂಬಿಕೊಳ್ತಾ ಇರುತ್ತೆ. ತನಗೆ ಸಿಕ್ಕ ಕಸದಲ್ಲೇ ಸಂತೃಪ್ತಿ ಹೊಂದುತ್ತಾ ಇರುತ್ತೆ ಹೊರತು ಬೇರೇನೋ ತನಗೆ ಬೇಕು ಅನ್ನೋ ಬಯಕೆ ಇರಲ್ಲ. ಆದ್ರೂ ಕೂಡ ಕೆದಕ್ತಾನೇ ಇರುತ್ತೆ, ಏನನ್ನೋ ಹುಡುಕ್ತಾನೆ ಇರುತ್ತೆ. ನಾವು ಇದನ್ನ ಸರಿಯಾಗಿ ಗಮನಿಸಿ ನೋಡಿದ್ರೆ ಇಲ್ಲಿ ನಮಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನಮ್ಮಲ್ಲಿ ಕೂಡ ಎಷ್ಟೋ ಜನ ಈ ಕೋಳಿಯ ಗುಂಪಿನ ಹಾಗೇನೆ ಬದುಕ್ತಾ ಇರ್ತಾರೆ. ಕೋಳಿಯ ಗುಂಪಲ್ಲಿ ಕಾಣಿಸುವಂತ ಭಯ ಹೇಗಿರುತ್ತೋ ಹಾಗೇನೆ ಕೆಲವರಲ್ಲಿ ಸಾವಿನ ಭಯದ ನೆರಳಲ್ಲಿ ಅಸ್ತವ್ಯಸ್ತವಾಗಿ ಬದುಕ್ತಾ ಇರ್ತಾರೆ. ಅದೇ ರೀತಿ ಯಾವುದಕ್ಕಾಗಿನೋ ಹುಡುಕಾಡ್ತಾ ಇರ್ತಾರೆ, ಚಡಪಡಿಸ್ತಾ ಇರ್ತಾರೆ. ಅದರಿಂದ ಉಂಟಾಗೋ ಭಯ ಅವರನ್ನ ಯಾವಾಗಲೂ ಕೂಡ ಕಾಡ್ತಾನೇ ಇರುತ್ತೆ. ಆದರೂ ಬದುಕಿನ ಮೇಲೆ ವ್ಯಾಮೋಹವನ್ನ, ಹಂಬಲನ್ನ ಬಿಡೋದಿಲ್ಲ. ಪ್ರತಿಯೊಬ್ಬರೂ ಒಂದಲ್ಲ ಒಂದು ದಿನ ಸಾಯಲೇಬೇಕು ಎಂಬ ಸತ್ಯ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಅವರ ಯೋಚನೆ ಮತ್ತೆ ಬುದ್ಧಿವಂತಿಕೆಯನ್ನ ಮರೆತು ನಿರೀಕ್ಷೆ, ಭರವಸೆ ಮತ್ತು ಆಸಕ್ತಿಯಲ್ಲಿ ಮುಳುಗಿರ್ತಾರೆ. ಭಗವಂತನು ಪ್ರಸಾದಿಸಿರುವಂತಹ ವಿವೇಚನೆಯನ್ನ, ಜೀವನದ ಸತ್ಯಗಳನ್ನ, ಸರಿ ತಪ್ಪುಗಳ ನಡುವಿನ ವ್ಯತ್ಯಾಸವನ್ನು ಅರಿತುಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಳೋದೇ ಇಲ್ಲ. ವ್ಯಾಮೋಹಗಳ ಕಡೆಗೆ ಜೀವನನ್ನ ದೂಡ್ತಾನೇ ಇರ್ತಾರೆ. ಭೌತಿಕವಾದಂತಹ ಸಂಬಂಧಗಳು, ಭಾವನೆಗಳೇ ಶಾಶ್ವತ ಅಂತ ನಂಬ್ಕೊಂಡಿರ್ತಾರೆ. ಸುಸ್ಥಿರವಾದ, ಶಾಶ್ವತವಾದ ಆನಂದವನ್ನ, ಸಂತೋಷವನ್ನ ನೀಡುವಂತಹ ಆಧ್ಯಾತ್ಮಿಕ ತಿಳುವಳಿಕೆಯನ್ನ ಪಡೆಯಲು ಯಾವುದೇ ಪ್ರಯತ್ನವನ್ನು ಕೂಡ ಮಾಡೋದೇ ಇಲ್ಲ. ಅಷ್ಟಕ್ಕೂ ಅಂತಹ ಆಲೋಚನೆಗಳಿಗೆ ಅವಕಾಶನೇ ಕೊಡಲ್ಲ. ಆದರೆ ಉನ್ನತ ಮಟ್ಟದ ಚಿಂತನೆಗಳಿಂದ ಉತ್ತಮವಾದಂತಹ ಜೀವನ ಶೈಲಿಯನ್ನ ರೂಪಿಸಿಕೊಳ್ಳಬಹುದು. ಹೇಗೆ ಅಂದ್ರೆ, ಸಮಚಿತ್ತವೇ ಸರ್ವೋತ್ತಮ ಜೀವನಕ್ಕೆ ಮೂಲ ಮಂತ್ರ. ಸಮಚಿತ್ತಕ್ಕಾಗಿ ಸತತವಾದಂತಹ ಸಾಧನೆಯ ಅಭ್ಯಾಸ ಮಾಡಿದಾಗ ಮನುಷ್ಯ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಯಶಸ್ವಿಯಾಗ್ತಾನೆ. ಈ ಸಮಚಿತ್ತ ಸಾಧಿಸಲು ಮನುಷ್ಯ ಎಷ್ಟು ಪ್ರಯತ್ನ ಮಾಡ್ತಾನೋ ಅದಕ್ಕೆ ಪರ್ಯಾಯವಾಗಿ ಆತನು ಪಡೆದುಕೊಳ್ಳುವಂತಹ ಪ್ರಯೋಜನ ಅಷ್ಟೇ ಅತ್ಯಮೂಲ್ಯವಾಗಿರುತ್ತೆ. ಈ ಸಮಚಿತ್ತವನ್ನ ಹೊಂದೋದ್ರಿಂದ ಮನುಷ್ಯನಿಗೆ ಲೌಕಿಕ ವಿಷಯಾಸಕ್ತಿ ದೂರಾಗಿ ಭವಬಂಧನಗಳಿಂದ ಮುಕ್ತನಾಗಿ ಪರಿಶುದ್ಧವಾದ ಹಾಗೂ ಪರಿಪೂರ್ಣವಾದಂತಹ ಸಂತೋಷವನ್ನ ಹೊಂದುತ್ತಾನೆ. ಈ ರೀತಿಯ ಮನಸ್ಥಿತಿ ಯಾವ ಮನುಷ್ಯನಿಗೆ ಏರ್ಪಡುತ್ತದೋ ಅಂತಹ ಮನುಷ್ಯನಿಗೆ ಅಥವಾ ಅಂತಹ ಮನುಷ್ಯರು ದೈವಾನುಗ್ರಹಕ್ಕೆ ಪಾತ್ರರಾಗ್ತಾರೆ. ಆ ದೈವಾನುಗ್ರಹವೇ
ಆತನನ್ನ ಸಂತೋಷದ ಕಡೆಗೆ ಸಾಗೋ ಹಾಗೆ ಮಾಡುತ್ತೆ. ಈ ರೀತಿಯ ದೈವಾನುಗ್ರಹ ಪಡೆದಂತಹ ವ್ಯಕ್ತಿ ಎಂಥದ್ದೇ ಪರಿಸ್ಥಿತಿಯಲ್ಲಾದರೂ ಪ್ರಶಾಂತವಾಗಿ, ಸಮಾಧಾನವಾಗಿ, ದೃಢವಾಗಿ ನಡೆದುಕೊಳ್ಬಲ್ಲ. ಯಾವುದೇ ಆವೇಶಕ್ಕೆ ಒಳಗಾಗೋದಿಲ್ಲ. ಪರಿಸ್ಥಿತಿ ಎಷ್ಟೇ ತೀವ್ರವಾಗಿದ್ರೂ ಕೂಡ ಲೌಕಿಕವಾಗಿ ಯಾವುದೇ ಸಮಸ್ಯೆಗಳು ಎದುರಾದರೂ ಕೂಡ ಸಮಾಧಾನವಾಗಿ ಯೋಚಿಸ್ತಾನೇ ವಿನಃ ಉದ್ವೇಗಕ್ಕೆ ಒಳಪಡೋದಿಲ್ಲ. ಆತನ ಮೇಧಸ್ಸು ಮತ್ತು ಮಸ್ತಿಷ್ಕ ಎರಡೂ ಕ್ರಮಬದ್ಧವಾಗಿರೋದ್ರಿಂದ ಆತ ಯಾವುದೇ ಒತ್ತಡಕ್ಕೆ ಒಳಗಾಗದೆ ಸ್ಥಿರವಾದ ಮನಸ್ಸಿನಿಂದ ನೆಮ್ಮದಿಯಾಗಿ ಮುಂದುವರಿತಾನೆ. ಅದು ಎಂಥದ್ದೇ ಕಠಿಣ ಪರಿಸ್ಥಿತಿಯಾಗಿರಬಹುದು ಸರಿ, ಗೊಂದಲಕ್ಕೆ ಒಳಗಾಗದೆ ಸ್ಪಷ್ಟವಾದ ಸೂಕ್ತ ನಿರ್ಣಯಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಸಮರ್ಥವಾಗಿರ್ತಾನೆ. ಮನುಷ್ಯ ಕೆಲವೊಮ್ಮೆ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭದಲ್ಲಿ ಆತಂಕ ಮತ್ತು ಮಾನಸಿಕ ಗೊಂದಗಳಿಂದಾಗಿ ತಪ್ಪು ನಿರ್ಧಾರಗಳನ್ನು ತಗೊಳ್ಳೋವಂಥದ್ದು ಸರ್ವೇ ಸಾಮಾನ್ಯ. ನಾವು ಕೆಲವೊಂದು ಅಧಿಕಾರಿಗಳು ಸಣ್ಣ ಪುಟ್ಟದ್ದಕ್ಕೂ ಕೂಡ ತಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥ ಇತರೆ ಕೆಲಸಗಾರರ ಮೇಲೆ ಅನಾವಶ್ಯಕವಾಗಿ ಸಿಡಿಮಿಡಿಗೊಳ್ತಾ ಇರೋದನ್ನ ಸಾಮಾನ್ಯವಾಗಿ ನೋಡ್ತಾ ಇರ್ತೇವೆ. ಅನಾವಶ್ಯಕವಾಗಿ ಕೋಪಿಸ್ಕೊಳ್ಳೋದು, ಆ ಕೋಪವನ್ನು ಕಚೇರಿಯಲ್ಲಿರುವಂತಹ ಇತರೆ ಸಿಬ್ಬಂದಿ ಮೇಲೆ ಅನಾವಶ್ಯಕವಾಗಿ ಹೇರೋದು, ಅವರು ಇದರಿಂದ ಇತರರಿಗೂ ಕೂಡ ಸಮಸ್ಯೆ ಆಗಿರ್ತಾರೆ. ಅಷ್ಟೇ ಅಲ್ಲ, ತಮ್ಮ ಸಮಸ್ಯೆಗಳನ್ನು ತಾವು ಪರಿಹರಿಸಿಕೊಳ್ಳೋದ್ರಲ್ಲಿ ಅಸಮರ್ಥರಾಗಿರ್ತಾರೆ. ಮನೆಯ ಒಳಗೆ ಮತ್ತು ಹೊರಗಿನ ಯಾವ ಕೆಲಸವನ್ನು ಇಂತಹವರು ನಿಭಾಯಿಸಲಾರರು. ಇವರುಗಳು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿರ್ತಾರೆ. ಇಂತಹವರ ಬಳಿ ಇವರು ದೊಡ್ಡ ಅಧಿಕಾರಿಗಳಲ್ಲ ಅಂತ ಏನಾದ್ರೂ ಬೇರೆ ಯಾರಾದರೂ ಸಲಹೆಗಳನ್ನು ಕೇಳೋದಕ್ಕೆ ಹೋಗಬಾರ್ದು. ಇವರಿಗಿರುವಂತಹ ಗೊಂದಲದ ಮನಸ್ಸಿನಿಂದ ಪರಿಪಕ್ವವಲ್ಲದ ಆಲೋಚನೆಗಳನ್ನು ನಮ್ಮ ಮೇಲೂ ಕೂಡ ಹೇರಿ ನಮ್ಮ ಸಮಸ್ಯೆಗಳನ್ನು ಪರಿಹರಿಸುವ ಬದಲು ನಮ್ಮನ್ನು ಇನ್ನಷ್ಟು ಗೊಂದಲಕ್ಕೆ ಹಾಕ್ತಾರೆ. ಇವರ ಮಾನಸಿಕ ಸ್ಥಿತಿ ಅಷ್ಟೊಂದು ಗೊಂದಲದಲ್ಲಿರಲು ಕಾರಣ ಏನು ಎಂದು ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಇವರು ವಿದ್ಯಾವಂತರೇ, ಒಳ್ಳೆ ಅಧಿಕಾರ ಇರೋರೇನೆ, ಒಳ್ಳೆ ಗೌರವ ಇರೋರೆ. ಆದರೂ ಹೀಗೇಕೆ ಇವರು ಗಡಿಬಿಡಿಯಲ್ಲಿ ಯೋಚಿಸಿ ಪ್ರತಿಕ್ರಿಯಿಸ್ತಾರೆ? ಅದಕ್ಕೆ ಕಾರಣ ಇವರಲ್ಲಿರುವಂತಹ ವಿಪರೀತವಾದಂಥ ಆತುರ ಮತ್ತು ಅಸಂಬದ್ಧವಾದಂಥ ಆಲೋಚನೆಗಳು ಅವರವರ ಮನಸ್ಥಿತಿಗೆ ತಕ್ಕಂತೆ ಅವರಿಗೆ ಇರುವಂತಹ ಪ್ರೌಢಿಮೆ, ಭಯ, ಉದ್ರೇಕಗಳು ಅವರವರ ಯೋಚನಾ ಶಕ್ತಿಗಳನ್ನು ದಿಕ್ಕು ತಪ್ಪಿಸೋದಕ್ಕೆ ಕಾರಣ ಆಗಿರುತ್ತೆ. ಕೋಪ ಮತ್ತು ಆವೇಶ ಅನೇಕ ತಪ್ಪು ನಿರ್ಣಯಗಳಿಗೆ ದಾರಿ ಮಾಡಿಕೊಡುತ್ತೆ ಎನ್ನುವುದು ನಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅಂತಹ ನಿರ್ಣಯಗಳಿಂದ ಯಾವ ಕೆಲಸವೂ ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವರುಗಳು ಯಾವ ಕೆಲಸವಾದರೂ ಸ್ವಲ್ಪ ಯೋಚಿಸಿ ಸ್ವಚ್ಛ ಮನಸ್ಸಿನಿಂದ ಸರಿಯಾದ ತಿಳುವಳಿಕೆಯಿಂದ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಈ ಮೇಲೆ ಹೇಳಿದ ಅಧಿಕಾರಿ ಅಲ್ಲದೆ ನಾವು ಇನ್ನೂ ಒಂದು ರೀತಿಯ ಅಧಿಕಾರಿಗಳನ್ನು ಗಮನಿಸಿರ್ತೇವೆ. ಈ ಎರಡನೇ ವರ್ಗದವರು ಯಾವಾಗಲೂ ಕೂಡ ಪ್ರಶಾಂತವಾಗಿ, ಮೌನವಾಗಿ, ನಿಷ್ಕಲ್ಮಶವಾದಂತಹ ಯೋಚನೆಗಳಿಂದ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಅವರು ಅವರ ಕಾರ್ಯಕಲಾಪಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು, ಎಂಥದ್ದೇ ದೊಡ್ಡ ತೊಂದರೆಗಳು ಎದುರಾದರೂ ಕೂಡ ಚಾಕಚಕ್ಯತೆಯಿಂದ ಸಮರ್ಥವಾಗಿ ನಿಭಾಯಿಸಬಲ್ಲರು.
ಇಂತಹವರನ್ನ ನಾವು ಸಲಹೆಗಾರರನ್ನಾಗಿ ಆಯ್ಕೆ ಮಾಡಿ ನಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡ್ರೆ ಇಂಥವರಿಂದ ನಮ್ಮ ಸಮಸ್ಯೆಗಳಿಗೆ ಉತ್ತಮವಾದಂತಹ ಸಲಹೆ ಮತ್ತು ಮಾರ್ಗದರ್ಶನ ದೊರೆತು ನಮ್ಮ ಸಮಸ್ಯೆಗಳು ದೂರ ಆಗುತ್ತೆ. ಅವರು ಈ ರೀತಿ ಶಾಂತಚಿತ್ತರಾಗಿ ನಿಶ್ಚಲವಾಗಿ ಯೋಚನೆ ಮಾಡೋದಕ್ಕೆ ಮುಖ್ಯ ಕಾರಣ ಅವರಲ್ಲಿರುವಂತಹ ಸಮಚಿತ್ತ. ಈ ಸಮಚಿತ್ತವನ್ನು ಅವರು ಪುಷ್ಕಲವಾಗಿ ತಮ್ಮದಾಗಿಸಿಕೊಂಡಿರೋದ್ರಿಂದ ನಿರರ್ಗಳವಾಗಿ ಯಾವುದೇ ಆತಂಕವಿಲ್ಲದೆ ಹಸನ್ಮುಖಿಗಳಾಗಿಯೇ ನಿಭಾಯಿಸ್ತಾರೆ. ಯಾವುದೇ ದೊಡ್ಡ ಸಮಸ್ಯೆಯಾದರೂ ಕೂಡ ಯಾವ ಗೊಂದಲವೂ ಇಲ್ಲದೆ ಪರಿಹರಿಸಬಲ್ಲಂತಹ ಮಾನಸಿಕ ಪರಿಪೂರ್ಣತೆ ಪಡೆದ ವ್ಯಕ್ತಿಯ ಮೊದಲ ಲಕ್ಷಣವೇನೆಂದರೆ ನಿರ್ದಿಷ್ಟ ಮತ್ತು ಖಚಿತವಾದ ಆಲೋಚನಾ ವಿಧಾನ. ಯಾವುದೇ ಗೊಂದಲಗಳಿಲ್ಲದೆ ಆತನ ಮನಸ್ಸು ಪರಿಸ್ಥಿತಿಗೆ ತಕ್ಕಂತೆ ವರ್ತಿಸುತ್ತದೆ. ಅವರಿಂದ ಸಲಹೆ ಪಡೆದ ಪ್ರತಿಯೊಬ್ಬರು ಲಾಭ ಪಡಿಬಹುದು. ಅಷ್ಟೇ ಅಲ್ಲದೆ ಅಂತಹ ನಿಶ್ಚಲ ಮನಸ್ಕರು ಇತರರನ್ನು ಅವರ ಅತ್ಯುತ್ತಮ ಚಿಂತನೆಗಳಿಂದ ಪ್ರಭಾವಿಸುತ್ತಾರೆ ಮತ್ತು ಅವರ ಅಭಿವೃದ್ಧಿಗೆ ಸಹಕರಿಸುತ್ತಾರೆ. ಸಾಮಾನ್ಯವಾಗಿ ಸಮಸ್ಯೆಗಳ ನಿವಾರಣೆಗಾಗಿ ಸೂಕ್ತ ಸಲಹೆಗಾಗಿ ಸಾಮಾನ್ಯ ಜನ ಯಾರಾದರೂ ಆಧ್ಯಾತ್ಮಿಕ ಸಾಧಕರನ್ನ ಅಥವಾ ವೇದಾಂತಿಗಳನ್ನ ಕೇಳ್ತಾರೆ. ಇದಕ್ಕೆ ಉತ್ತರ ತುಂಬಾ ಸರಳ. ವೇದಾಂತಿ ಯಾವಾಗಲೂ ಕೂಡ ಶಾಂತಚಿತ್ತನಾಗಿ, ಗಂಭೀರ್ಯನಾಗಿ, ಸಮಾಧಾನದಿಂದ, ಮೌನವಾಗಿ, ನಿರ್ಮಲವಾದ ಚಿಂತನೆಗಳಲ್ಲಿ ಇರ್ತಾನೆ. ಅಂತಹವರ ಸಂಪರ್ಕದಿಂದ ಸಾಮಾನ್ಯ ಮನುಷ್ಯನೂ ಕೂಡ ಸರಿಯಾದ ದಾರಿಯಲ್ಲಿ ನಡೆದು ಅವರಿಂದ ಸತ್ಫಲಿತಗಳನ್ನು ಪಡೆದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಮಹಾಪುರುಷರ ಸಂಘದಿಂದ ಈ ಉತ್ತಮ ಗುಣಗಳು ನಮ್ಮಲ್ಲೂ ಮೂಡುತ್ತೆ. ಅವರು ನಿತ್ಯ ಸಾಧನೆಯಲ್ಲಿ ಅವರು ಅನುಸರಿಸುವ ವಿಧಾನಗಳನ್ನು ತಿಳಿದುಕೊಂಡು ಅವರನ್ನ ನಾವು ಅನುಸರಿಸಿದರೆ ಹೆಚ್ಚಿನ ಒಳಿತು ಉಂಟಾಗುತ್ತೆ. ಆದರೆ ನಮ್ಮ ಯುವಕರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಅದೇನೆಂದರೆ ಈ ಉನ್ನತ ಮಟ್ಟದ ಆಲೋಚನೆಗಳುಳ್ಳ ಶ್ರೇಷ್ಠ ವ್ಯಕ್ತಿಗಳ ಒಡನಾಟಕ್ಕಿಂತ ಉತ್ತಮವಾದ ಗ್ರಂಥಗಳನ್ನು ಓದೋದ್ರಿಂದ, ಹೆಚ್ಚು ಹೆಚ್ಚು ಪದವಿಗಳನ್ನು ಪಡ್ಕೊಳ್ಳೋದ್ರಿಂದ ಒಳಿತಾಗುತ್ತೆ ಅನ್ನೋದು. ವಿಶ್ವವಿದ್ಯಾಲಯಗಳಲ್ಲಿ ಪಡೆದುಕೊಳ್ಳುವಂತಹ ಪದವಿಗಳಿಂದ ನಮಗೆ ಒಳ್ಳೆಯ ಬುದ್ಧಿವಂತಿಕೆ, ಉದ್ಯೋಗ, ಪದವಿ, ಸುಖ, ಸಂತೋಷ ಲಭಿಸುತ್ತೆ ಎನ್ನುವುದು ಇವರ ಅಭಿಪ್ರಾಯ. ಇದು ತುಂಬಾ ಶೋಚನೀಯವಾದಂತಹ ವಿಷಯ. ಪದವೀಧರರಾಗಬೇಕೆಂದು ಅವರು ತಮ್ಮೊಳಗೆ ತಾವೇ ಪ್ರತಿನಿತ್ಯ ಪ್ರಲೋಭನೆಯಿಂದ ಮನಃಶಾಂತಿ, ಮಾನಸಿಕ ನೆಮ್ಮದಿಗಳನ್ನು ಕಳೆದುಕೊಳ್ತಾ ಇರ್ತಾರೆ. ವಿಶಿಷ್ಟ ವ್ಯಕ್ತಿಗಳಾಗಿ ಚರಿತ್ರೆ ನಿರ್ಮಿಸಿದಂತಹ ಪಶ್ಚಿಮ ಬಂಗಾಳದ ರಾಮಕೃಷ್ಣ ಪರಮಹಂಸರು, ಪಾಂಡಿಚೇರಿಗೆ ಸೇರಿದ ರಮಣ ಮಹರ್ಷಿಗಳು, ಶಿರಡಿಯಲ್ಲಿ ನೆಲೆಸಿದಂತಹ ಸದ್ಗುರು ಸಾಯಿಬಾಬರು ಯಾವ ವಿಶ್ವವಿದ್ಯಾನಿಲಯದಲ್ಲಿ ಯಾವ ಪದವಿಗಳನ್ನು ಸಂಪಾದಿಸಿಕೊಂಡವರಲ್ಲ. ಆದರೂ ಅವರ ಸಾನ್ನಿಧ್ಯಕ್ಕೆ ತೆರಳಿ ತಮ್ಮ ತಮ್ಮ ಕಷ್ಟಗಳನ್ನು ನಿವಾರಿಸಿ ಎಂದು ಪ್ರಾರ್ಥಿಸುವಂತಹ ಪ್ರತಿಯೊಬ್ಬರ ಕಷ್ಟಗಳು ದೂರವಾಗಿ ಅದ್ಭುತವಾದಂತಹ ಶಾಂತಿ, ಸಂತೋಷಗಳು ದೊರೆಯುತ್ತೆ. ಈ ವಿಧವಾಗಿ ಅವರ ಬಳಿ ಬಂದವರಿಗೆಲ್ಲರನ್ನೂ ಕೂಡ ಶಾಂತಿ, ಸಮಾಧಾನಗಳನ್ನು ಕೊಡುವಂತಹ ಶಕ್ತಿ, ಸಾಮರ್ಥ್ಯ ಅವರಿಗೆ ಹೇಗೆ ಲಭಿಸಿತ್ತು?
ಈ ಪ್ರಶ್ನೆಗೆ ಉತ್ತರಿಸುವ ಮೊದಲು ಒಂದು ಸಣ್ಣ ಉದಾಹರಣೆ. ಒಂದು ಕನ್ನಡಿ ಇದೆ. ಅದರ ಮೇಲೆ ವಿಪರೀತವಾಗಿ ಧೂಳು ಕಸ ತುಂಬಿಕೊಂಡಿದೆ. ಅದರಲ್ಲಿ ಯಾರಾದರೂ ತಮ್ಮ ಮುಖಾನ್ನ ನೋಡ್ಕೊಳ್ಬೇಕು ಅಂತ ಪ್ರಯತ್ನಿಸಿದರೆ ಪ್ರತಿಬಿಂಬ ಅಸ್ಪಷ್ಟವಾಗಿ ಕಾಣುತ್ತೆ ವಿನಃ ಸ್ಪಷ್ಟವಾಗಿ ಪೂರ್ಣವಾಗಿ ಗೋಚರಿಸೋದಕ್ಕೆ ಸಾಧ್ಯ ಇಲ್ಲ. ಅದೇ ಕನ್ನಡಿಯನ್ನ ಶುಭ್ರಗೊಳಿಸಿದ್ರೆ ಆಗ ಪ್ರತಿಬಿಂಬ ಸ್ಪಷ್ಟವಾಗಿ ಸುಂದರವಾಗಿ ಇರುತ್ತೆ. ಇದು ಮನುಷ್ಯರ ಮನಸ್ಸುಗಳಿಗೂ ಕೂಡ ಅನ್ವಯ ಆಗುತ್ತೆ. ಸಾಮಾನ್ಯವಾಗಿ ವಿಪರೀತವಾದಂತಹ ಚಿಂತೆಗಳು, ಭಯ, ಆತಂಕದಿಂದ ತುಂಬಿರುವಂತಹ ಮನಸ್ಸು ಯಾವುದನ್ನೂ ಕೂಡ ಸರಿಯಾಗಿ ನೆಮ್ಮದಿಯಾಗಿ ಯೋಚನೆ ಮಾಡಲಾರದು. ಸರಿಯಾದ ನಿರ್ಣಯಕ್ಕೆ ಬರಲಾರದು. ಪರಿಶೀಲಿಸುವಂತಹ ಸಾಮರ್ಥ್ಯ ಅದಕ್ಕೆ ಇರೋದಿಲ್ಲ. ಅಂತಹ ಭಯ ಆತಂಕಗಳೇ ಮನಸ್ಸೆಂಬ ಕನ್ನಡಿಯ ಮೇಲಿರುವ ಧೂಳು. ಕಸದಿಂದ ಭಯ ಆತಂಕಗಳನ್ನು ಅಳಿಸಿ ಹಾಕಿ ಪ್ರಯತ್ನಿಸಿದ್ರೆ ಸ್ವಚ್ಛ ಕನ್ನಡಿ ಅಂತಿರುವ ಮನಸ್ಸಿನಿಂದ ಎಂಥದ್ದೇ ವಿಷಯವನ್ನಾದರೂ ಸುಲಲಿತವಾಗಿ ಸಮರ್ಥನೆಯಿಂದ ಪರಿಶೀಲಿಸಬಹುದು. ಸಮಸ್ಯೆಗಳಲ್ಲಿ ಅನೇಕ ವಿಧ. ಆದರೆ ಕೆಲವರು ಎಲ್ಲದನ್ನೂ ಕೂಡ ಸಮಸ್ಯೆ ಅಂತಾನೆ ಪರಿಗಣಿಸಿ ನರಳ್ತಾನೆ ಇರ್ತಾರೆ. ಮಕ್ಕಳನ್ನ ಬೆಳೆಸೋದು, ದೊಡ್ಡವರನ್ನಾಗಿ ಮಾಡೋದು, ಅವರ ವಿದ್ಯಾಭ್ಯಾಸ, ಮದುವೆ, ಉದ್ಯೋಗಗಳು, ಹೀಗೆ ಇವು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿನ ಸಾಮಾನ್ಯ ಘಟನೆಗಳು. ಆದರೆ ಕೆಲವರು ಇದನ್ನ ಸಾಮಾನ್ಯ ಅಲ್ಲವೆಂದು, ಅಸಾಮಾನ್ಯ ಅಂತ ಭಾವಿಸ್ತಾರೆ. ಮಗಳ ಮದುವೆ ಹೇಗಾಗುತ್ತೋ ಏನೋ, ಮಗನ ವಿದ್ಯಾಭ್ಯಾಸ ಏನಾಗುತ್ತೋ ಏನೋ ಅನ್ನುವಂತಹ ಅರ್ಥಹೀನವಾದಂತಹ ಭಯಗಳನ್ನು ತಮ್ಮಲ್ಲಿ ಬೆಳೆಸ್ಕೊಂಡು ಯಾವಾಗಲೂ ಕೂಡ ಆತಂಕದಿಂದ ಚಿಂತೆನಲ್ಲೇ ಮುಳುಗೋಗಿರ್ತಾರೆ. ಮುಖ್ಯವಾಗಿ ಯಾವ ವಿಷಯವಾಗಿ ಪ್ರತಿನಿತ್ಯ ಭಯಪಡುತ್ತಾ ನಿರಂತರವಾಗಿ ಅದನ್ನೇ ಚಿಂತಿಸುತ್ತಾ ನೋವು ಆತಂಕ ಪಡ್ತಾರೋ, ಯಾವ ಬಯಕೆ ಈಡೇರಬೇಕೆಂದು ಯಾವಾಗಲೂ ಅನುಮಾನದಲ್ಲಿ ಬಯಸ್ತಾ ಅಂತಹ ಬಯಕೆ ಅಷ್ಟು ಸುಲಭವಾಗಿ ಈಡೇರೋದಿಲ್ಲ. ಆ ಸಮಸ್ಯೆ ಸುಲಭವಾಗಿ ಬಗೆಹರಿಯೋದಿಲ್ಲ. ಕಾರಣ ಏನು ಅಂದರೆ, ತನ್ನ ಈ ಕೋರಿಕೆ ಈಡೇರುವುದಿಲ್ವೇನೋ ಎನ್ನೋ ಭಯ ಇದು ಈಡೇರುತ್ತದೆ ಅನ್ನೋ ನಂಬಿಕೆಗಿಂತ ಹೆಚ್ಚು ಬಲವಾಗಿ ಆವರಿಸಿರುತ್ತೆ. ಹಾಗಲ್ಲದೆ ನಾವು ಬಯಸಿದ ಬಯಕೆ ಖಂಡಿತವಾಗಿ ಕೈಗೂಡುತ್ತೆ ಎನ್ನುವಂಥ ಆತ್ಮವಿಶ್ವಾಸ ದೃಢವಾಗಿ ಮನಸ್ಸಿನಲ್ಲಿ ನೆರೆಯೂರಿದ್ರೆ ನಕಾರಾತ್ಮಕ ಭಾವನೆಗಳಿಂದ ಹುಟ್ಟುವಂತಹ ಅನುಮಾನ, ಭಯಕ್ಕೆ ಮನಸ್ಸನ್ನು ಪ್ರವೇಶ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ದೃಢ ಸಂಕಲ್ಪ, ಆತ್ಮವಿಶ್ವಾಸ, ಗಾಢವಾದ ನಂಬಿಕೆ ಇವು ಬಯಸಿದ್ದನ್ನು ಸಕ್ರಿಯವಾಗಿ ನಡೆಯುವಂತೆ ಅವಕಾಶವನ್ನು ಮಾಡಿಕೊಡುತ್ತೆ. ಅದೇ ರೀತಿ ಅನುಮಾನ, ಸಂದೇಹ, ಭಯ ಇವು ಆಸೆಗಳು ಈಡೇರದಂತೆ ಅಡ್ಡಿ ಮಾಡ್ತಾ ಇರುತ್ತೆ. ಸ್ಥಿರವಾಗಿ ನಿಶ್ಚಲವಾಗಿ ಯಾವಾಗಲೂ ಅಲೆದಾಡೋ ಮನಸ್ಸು ಯಾವಾಗಲೂ ಹೃದಯದಲ್ಲಿ ಸಂಘರ್ಷ ಭಾವನೆಗಳನ್ನು ಹುಟ್ಟು ಹಾಕ್ತಾನೇ ಇರುತ್ತೆ. ವಿರೋಧಾತ್ಮಕ ಆಲೋಚನೆಗಳ ಪ್ರಭಾವವೇ ತನ್ನ ಗುರಿಯಲ್ಲಿ ಯಶಸ್ವಿಯನ್ನು ಹೊಂದಲು ಅಡ್ಡಿ ಮಾಡ್ತಾ ಇರುತ್ತೆ. ಆದ್ದರಿಂದ ಮನಸ್ಸಿನಲ್ಲಿ ಮೂಡುವ ಆಲೋಚನೆಗಳು ಆಶಾದಾಯಕವಾಗಿ, ಶಕ್ತಿಯುತವಾಗಿ, ಬಲಿಷ್ಠವಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಾಯೋಗಿಕವಾಗಿ ಇದ್ದರೆ ಗೊಂದಲದ ಗೂಡಾದ ಮೆದುಳಿನಿಂದ
ವೈಫಲ್ಯಗಳನ್ನು ಪಡೆಯುವ ಅಪಾಯ ಇರುತ್ತೆ. ಅಂದರೆ ಪ್ರಾಯೋಗಿಕವಾಗಿ ಇಲ್ಲದೇ ಇದ್ದಾಗ ತೊಂದರೆ. ಮನುಷ್ಯ ತಾನು ಏನನ್ನಾದರೂ ಸಾಧಿಸಬೇಕೆಂದು ಬಯಸಿದಾಗ ಅವನು ಮೊಟ್ಟ ಮೊದಲಿಗೆ ದೇವರನ್ನ ಪ್ರಾರ್ಥಿಸ್ತಾನೆ. ಸರ್ವಶಕ್ತನಾದಂತಹ ಭಗವಂತನು ಅನುಗ್ರಹವನ್ನು ಪ್ರಸಾದಿಸಲಿ ಎಂದ್ಕೊಳ್ತಾನೆ. ಭಗವಂತನ ಮುಂದೆ ಎರಡೂ ಕೈಗಳನ್ನು ಜೋಡಿಸಿ ನಿಶ್ಚಲವಾಗಿ ಪ್ರಾರ್ಥಿಸುವಾಗ ಮನಸ್ಸಿನಲ್ಲಿ ಯಾವುದೇ ಸುಖ ದುಃಖ ಭಾವನೆಗಳಾಗಲಿ ಇರೋದಿಲ್ಲ. ನಿರ್ಮಲವಾಗಿ ಹಾಗೂ ಅತ್ಯಂತ ಪ್ರಶಾಂತವಾಗಿ ಮನಸ್ಸು ಇರುತ್ತೆ. ಆ ದಿವ್ಯ ಕ್ಷಣದ ಹಿರಿಮೆ ಸರ್ವಾಂತರ್ಯಾಮಿ ಭಗವಂತನ ಕೃಪೆಗೆ ಪಾತ್ರವಾದರೆ ನಮ್ಮೆಲ್ಲ ಆಸೆಗಳು ತಂತಾನೇ ಸಿದ್ಧಿಸುತ್ತೆ. ಈ ಸತ್ಯವನ್ನ ಅರಿಯದ ಕೆಲವರು ತಮ್ಮ ಕೋರಿಕೆಗಳನ್ನು ಭಗವಂತನೇ ನೆರವೇರಿಸಿದನೆಂದು ಭಾವಿಸ್ತಾರೆ. ಇದೇ ರೀತಿ ಇನ್ನೂ ಅನೇಕರು ಹೇಳ್ತಾರೆ, ನಾವು ಯಾವುದೋ ಒಬ್ಬ ಗುರೂಜಿಯನ್ನ ಆಶ್ರಯಿಸಿದ್ದೇವೆ ಅಂತ. ಇದು ನಿಜ ಅಲ್ಲ. ಇವರ ಆಸೆಗಳು ನೆರವೇರಿಸಿದ್ದು ಗುರೂಜಿಯ ಆಶೀರ್ವಾದ ಅಲ್ಲ, ಗುರೂಜಿಗಳ ಸಮಕ್ಷಮದಲ್ಲಿ ಅವರ ಮನಸ್ಸಿನಲ್ಲಿ ಮೂಡಿದಂತಹ ಬಲಿಷ್ಠವಾದ ಸಮಚಿತ್ತದ ಪ್ರಭಾವದಿಂದ. ಇದು ತುಂಬ ಚಿಕ್ಕದೇ ಆಗಿರಬಹುದು, ಆದರೆ ಅಪರಿಮಿತವಾದಂಥ ಶಕ್ತಿಶಾಲಿ ಇದು. ಅದೇ ಇವರನ್ನ ತಮ್ಮ ಆಸೆಗಳು ನೆರವೇರಿತೆಂಬ ಆನಂದದ ಹಂತಕ್ಕೆ ಕೊಂಡೊಯ್ದಿರುತ್ತೆ. ಸ್ವಲ್ಪ ಊಹಿಸಿ ಸತ್ಯವನ್ನ ಅರ್ಥ ಮಾಡಿಕೊಳ್ಳಿ. ಒಂದು ಕ್ಷಣ ನಮ್ಮ ಹೃದಯವನ್ನ ಸಮಚಿತ್ತದ ಸ್ಥಿತಿಗೆ ತಲುಪಿ ಅತಿಯಾದ ಬಯಕೆಗಳಿಲ್ಲದೆ ಪ್ರಶಾಂತವಾಗಿ ಸರಳವಾಗಿ ತಾನು ಅಂದುಕೊಂಡ ಹಾಗೆ ಪಡೆದುಕೊಂಡಂತೆ ಊಹಿಸಿಕೊಳ್ಳಿ. ಈ ಕಲ್ಪನೆ ಕ್ಷಣಿಕವೇ, ಆದರೂ ಸಮಚಿತ್ತ ನಮಗೆ ಅದ್ಭುತವಾದ ಫಲಿತಾಂಶವನ್ನು ನೀಡೋದಾದರೆ, ಇನ್ನು ಶಾಶ್ವತವಾದ ಸಮಚಿತ್ತವನ್ನು ಮಾನವ ಹೃದಯ ಸಾಧಿಸಿದ್ದೇ ಆದರೆ ಅದರಿಂದ ಅದೆಷ್ಟು ಅದ್ಭುತವಾದಂತಹ ಫಲಿತಾಂಶಗಳು ದೊರೆಯಬಹುದು. ಮನಸ್ಸನ್ನ ಹಾಗೆ ಇರಿಸಿಕೊಳ್ಳಲು ಸಾಧ್ಯವಾದರೆ ನಿಜವಾದ ಸಂತೋಷ, ಆನಂದ, ಮಾನಸಿಕ ನೆಮ್ಮದಿ ದೊರೆಯುತ್ತೆ. ಅಂತಹ ಸಮಚಿತ್ತವನ್ನು ಅನುಗ್ರಹವಾಗಿ ಹೊಂದಿದ್ದೇ ಆದರೆ ಅದಕ್ಕಿಂತ ಹೆಚ್ಚಿನದು ಯಾವುದೂ ಕೂಡ ಇಲ್ಲ. ಸಮಚಿತ್ತವನ್ನು ಸಿದ್ಧಿಸಿಕೊಳ್ಳಲು ನಾವು ಈ ದಿನದಿಂದ, ಈ ಕ್ಷಣದಿಂದಲೇ ಪ್ರಯತ್ನಿಸಬೇಕು. ನಮ್ಮ ಪರಿಶ್ರಮದಲ್ಲಿ 90% ಅಪಜಯವಾಗಿ ಕೇವಲ 1% ಸಾಧನೆಯಾದರೂ ನಿರಾಶರಾಗದೆ ಪ್ರಯತ್ನಿಸುತ್ತಲೇ ಇರಬೇಕು. ನಿರಂತರ ಸಾಧನೆಯಿಂದ ಮುಂದಿನ ದಿನಗಳಲ್ಲಿ ಅಪಜಯದ ಪ್ರಮಾಣ ಇಳಿಯುತ್ತಾ, ಸಾಧನೆಯ ಪ್ರಮಾಣ ಏರುತ್ತಾ ಜಯ 95, 96 ಹೀಗೆ 100ಕ್ಕೆ ತಲುಪುತ್ತೆ. ತನ್ನ ಅಭಿವೃದ್ಧಿಗೆ ಆಗ ತಾನೇ ಆಶ್ಚರ್ಯಚಕಿತನಾಗಿ ಸಂತೋಷ ಹೊಂದುವಂತಹ ಸ್ಥಿತಿ ತಲುಪ್ತಾನೆ. ಸಾಮಾನ್ಯವಾಗಿ 60% ಅಂಕ ಪಡೆದು ಪರೀಕ್ಷೆಯಲ್ಲಿ ಪಾಸಾದರೆ ನಾವು ಪ್ರಥಮ ದರ್ಜೆ ಅಂತ ಭಾವಿಸ್ತೀವಿ. ಹೆಚ್ಚಿನ ಅಂಕಗಳನ್ನು ಪಡೆದು ಉನ್ನತ ಶ್ರೇಣಿಯನ್ನು ಗಳಿಸಿದಂತಹ ವಿದ್ಯಾರ್ಥಿಗಳನ್ನು ಬುದ್ಧಿವಂತರ ಮತ್ತು ಮೇಧಾವಿಗಳು ಅವರನ್ನು ಗುರುತಿಸುವಂತೆ ಆಗುತ್ತೆ. ಅವರಲ್ಲಿ ಅನೇಕ ಉತ್ತಮ ಗುಣಲಕ್ಷಣಗಳು ಅಂದರೆ ಸದ್ಗುಣಗಳು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಅದು ಹೇಗೆ ಅಂದರೆ, ಚೆನ್ನಾಗಿ ಬೆಳೆದ ಹಲಸಿನ ಹಣ್ಣು ತಾನು ಪರಿಪಕ್ವವಾದಾಗ ಅಂದರೆ ಹಣ್ಣಾದಾಗ ಹೇಳಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಆ ಹಣ್ಣಿಂದ ಹೊರಸೂಸುವಂತಹ ಸುವಾಸನೆ ಎಲ್ಲ ಕಡೆಗೂ ಹರಡಿ ನೊಣಗಳನ್ನು ತಾನಾಗಿ ಆಕರ್ಷಿಸುತ್ತೆ. ಅದೇ ರೀತಿ ಆಧ್ಯಾತ್ಮಿಕ
ಸಾಧನೆಗೈದಂತಹ ವ್ಯಕ್ತಿ ನಿತ್ಯವೂ ಅನುಸರಿಸುವ ಸಮಚಿತ್ತ ಆತನನ್ನ ಪರಿಪೂರ್ಣನನ್ನಾಗಿಸುತ್ತೆ. ಆಗ ಆತನು ಒಳ್ಳೆಯ ಫಲಿತಾಂಶಕ್ಕಾಗಿ ಕಾಯುವಂತಹ ಅವಶ್ಯಕತೆ ಇರೋದಿಲ್ಲ. ಒಳ್ಳೆಯ ಫಲಿತಾಂಶಗಳು ಆತನನ್ನೇ ಹುಡುಕೊಂಡು ಬರೋದಕ್ಕೆ ಪ್ರಾರಂಭಿಸುತ್ತೆ. ಮೊದಲಿನ ಸ್ಥಿತಿಗೆ ಹೋಗೋದಿಲ್ಲ. ಅಂದರೆ ಹಣ್ಣಾಗಿರೋಂಥ ಹಣ್ಣು ಮತ್ತೆ ಕಾಯಾಗಲ್ಲ. ಸಮಚಿತ್ತವನ್ನ ಸಾಧಿಸಿದಂತಹ ವ್ಯಕ್ತಿ ಸಾಮಾನ್ಯವಾಗಿ ದ್ವೇಷದಿಂದ ನೋವು ಅನುಭವಿಸೋದಿಲ್ಲ. ಪ್ರಕೃತಿಯ ನಿಯಮ ಏನು ಅಂದರೆ ಒಂದೇ ರೀತಿಯ ಅಭಿರುಚಿಗಳನ್ನು ಅಭಿಪ್ರಾಯಗಳನ್ನು ಹೊಂದಿದವರು ಒಟ್ಟುಗೂಡ್ತಾರೆ ಅಂತ. ಅಂದರೆ ಒಳ್ಳೆಯದು ಒಳ್ಳೆಯದನ್ನು, ಕೆಟ್ಟದ್ದು ಕೆಟ್ಟದ್ದನ್ನು ಆಕರ್ಷಿಸುತ್ತೆ. ಆಸೆಗಳು ಅಭಿರುಚಿಗಳು ಒಂದೇ ಆಗಿರುವಂತಹ ಇಬ್ಬರ ವ್ಯಕ್ತಿಗಳು ಒಂದುಗೂಡ್ತಾರೆ. ಅದು ಎಲ್ಲರೂ ಗಮನಿಸುವ ಸರ್ವೇ ಸಾಮಾನ್ಯವಾದಂತಹ ವಿಷಯ. ಅಂದರೆ ದೆವ್ವ ಕೈ ಹಿಡ್ಕೊಂಡು ಹೋಗುತ್ತೆ, ಕಳ್ಳ ಇನ್ನೊಬ್ಬ ಕಳ್ಳನಿಗೆ ಸ್ನೇಹಿತ ಆಗ್ತಾನೆ, ಒಬ್ಬ ವೇದಾಂತಿ ಇನ್ನೊಬ್ಬ ವೇದಾಂತಿಯಿಂದ ಆಕರ್ಷಿಸಲ್ಪಡ್ತಾನೆ. ದೇವರನ್ನ ಆಕರ್ಷಿಸುತ್ತೆ. ಅಂದರೆ ಒಳ್ಳೆಯದನ್ನ ಹುಡುಕುತ್ತಾ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುವ ಮನುಷ್ಯನಿಗೆ ತನ್ನ ನಿರೀಕ್ಷೆ ಇಲ್ಲದೆಯೇ ಒಳ್ಳೆಯದೇ ಎದುರಾಗುತ್ತೆ. ಸನ್ಮಾರ್ಗದಲ್ಲಿ ನಡೆದಾಗ ತಾನು ಹಿಂದೆ ಅನುಭವಿಸಿದಂತಹ ಕಷ್ಟ ಕಹಿ ಅನುಭವಗಳು ತನಗೆ ತಾನೇ ಮಾಯ ಆಗುತ್ತೆ. ಅಷ್ಟೇ ಅಲ್ಲ, ಸಮಚಿತ್ತವನ್ನ ಸಾಧಿಸಿ ಪರಿಪೂರ್ಣತೆಯನ್ನು ಹೊಂದಿದ ವ್ಯಕ್ತಿ ತನ್ನೊಳಗಿನ ಶಕ್ತಿ ಸಾಮರ್ಥ್ಯವನ್ನು ತನ್ನೊಂದಿಗಿರುವ ಸಹಚರರು, ಕುಟುಂಬಸ್ಥರು, ಪತ್ನಿ, ಮಕ್ಕಳು, ಸ್ನೇಹಿತರಿಗೂ ಕೂಡ ಪ್ರಸರಿಸ್ತಾನೆ. ಇಂತಹ ವಿಷಯಗಳನ್ನು ಪರಿಶೀಲಿಸಿದಾಗ ನಮಗೆ ತಿಳಿದು ಬರುವಂತಹ ಸತ್ಯ ಏನಪ್ಪ ಅಂದರೆ ನಮ್ಮನ್ನು ಅದು ತುಂಬ ಆಶ್ಚರ್ಯಚಕಿತರನ್ನಾಗಿ ಮಾಡುತ್ತೆ. ಅದೇನೆಂದರೆ ಒಳ್ಳೆಯತನವೆಂಬ ರೋಗ ವೇಗವಾಗಿ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತೆ. ಸಮಚಿತ್ತವನ್ನು ಸಾಧಿಸಿದ ವ್ಯಕ್ತಿ ಸಹೃದಯನು, ಶಾಂತಗಂಭೀರನು, ನಿರ್ದಿಷ್ಟವಾದ ನಿಲುವುಗಳನ್ನು ಆಲೋಚನೆಗಳುಳ್ಳವನು ಆಗಿರ್ತಾನೆ. ಎಲ್ಲರೂ ಆತನನ್ನು ಇಷ್ಟಪಡ್ತಾರೆ, ಗೌರವಿಸ್ತಾರೆ, ಆತನೊಂದಿಗೆ ಇರಲು ಬಯಸ್ತಾರೆ. ಆದರೆ ಎಚ್ಚರ ಇರಬೇಕು. ಹೀಗೆ ನಮ್ಮ ಸನಿಹಕ್ಕೆ ಬಂದವರಲ್ಲಿ ಅದನ್ನು ಸಹಿಸಲಾರದಂಥವರು ಕೂಡ ಇರ್ತಾರೆ. ಅಂತಹ ಅಸೂಯೆ ತುಂಬಿದವರು ಯಾರಾದರೂ ಯಾವಾಗಲೂ ಕೂಡ ಅವಕಾಶಕ್ಕಾಗಿ ಹೊಂಚು ಹಾಕ್ತಾ ಇರ್ತಾರೆ. ಸಮಚಿತ್ತ ಸಾಧಿಸಿ ಶ್ರೇಷ್ಠ ವ್ಯಕ್ತಿಗಳನ್ನು, ಆತನ ಉನ್ನತಿಯನ್ನು ಸಹಿಸಲಾರದಂತಹವರು ಆತನನ್ನು ಆ ಸ್ಥಾನದಿಂದ ಹೇಗಾದರೂ ಮಾಡಿ ಅಲ್ಲಿಂದ ಕೆಳಗಿಳಿಸಲು ತೀವ್ರವಾಗಿ ಪ್ರಯತ್ನ ಮಾಡ್ತಾನೇ ಇರ್ತಾರೆ. ಒಳ್ಳೆಯ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳನ್ನು ತುಂಬಿಕೊಳ್ಳುವುದೇ ಈ ದುಷ್ಟರ ಲಕ್ಷಣ. ಇವರು ಬೈಬಲ್ನಲ್ಲಿ ಬರುವ ಸಾಟಿನಂಥವರು. ಅಮಾಯಕರಾದಂತಹ ಆಡಮ್ ಮತ್ತು ಈವರನ್ನ ನಿಷಿದ್ಧ ಫಲವನ್ನು ತಿನ್ನುವಂತೆ ಪ್ರೋತ್ಸಾಹ ಮಾಡಿ ಅವರ ಸ್ವರವನ್ನು ಹೇಗೆ ಹಾಳು ಮಾಡಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. ಈ ರೀತಿಯ ದುರುಳರು ಶ್ರೇಷ್ಠ ವ್ಯಕ್ತಿಗಳ ಸುತ್ತ ಸೇರಿಕೊಂಡು ಅವರನ್ನು ಹಾಳು ಮಾಡಲು ಅಥವಾ ಅವರಿಗೆ ಕಳಂಕ ತರಲು ಹೊಂಚು ಹಾಕ್ತಾನೇ ಇರ್ತಾರೆ. ಇಂತಹ ಕಪಟಿಗಳಿಂದ ದೂರ ಇದ್ದು ಅವರಿಂದ ಉಂಟಾಗುವಂತಹ ದುಷ್ಟತನವನ್ನು ಸಮರ್ಥವಾಗಿ ಎದುರಿಸಿ ಸ್ಥಿರ ಮನಸ್ಸಿನಿಂದ ನಿಶ್ಚಲವಾಗಿ ನಿಂತರೆ ತಮ್ಮನ್ನು ಹಾಳು ಮಾಡಲು ಬಂದವರೇ ಇವರಲ್ಲಿನ ಅಚಲವಾದ ಉತ್ತಮ ನಡತೆಗೆ ಅಡಿಯಾಳಾಗ್ತಾರೆ, ಕೆಟ್ಟವರೂ ಬದಲಾಗ್ತಾರೆ. ಹೀಗೆ ಒಳ್ಳೆತನ ಕಟ್ಟ ಕಡೆಗೆ ಜಯವನ್ನು ಸಾಧಿಸುತ್ತೆ. ಎಂತಹ ಕ್ಲಿಷ್ಟ ಪರಿಸ್ಥಿತಿಗಳು ಎಷ್ಟೇ ಎದುರಾದರೂ
ಗಟ್ಟಿಯಾಗಿ ನಿಂತು ಎದುರಿಸಿ ಗೆಲ್ಲುವುದನ್ನು ಸಾಧಿಸ್ತಾರೆ. ಸ್ಪಷ್ಟವಾಗಿ ಸಾಧಿಸ್ತಾರೆ ಅಂತ ಸ್ಪಷ್ಟವಾಗಿ ಹೇಳಬಹುದು. ಮಹಾತ್ಮ ಗಾಂಧಿ, ರವೀಂದ್ರನಾಥ ಠಾಕೂರ್, ವಿವೇಕಾನಂದ, ಗೌತಮ ಬುದ್ಧರಂತಹ ಮಹಾತ್ಮರು ಮೊದಲಿಗೆ ತಮ್ಮ ತಮ್ಮ ಮಹೋನ್ನತ ವ್ಯಕ್ತಿತ್ವಕ್ಕೆ ಸಮಚಿತ್ತವನ್ನು ಬುನಾದಿಯನ್ನಾಗಿ ಮಾಡಿಕೊಂಡಂತಹ ಮಹನೀಯರೇ. ಒಂದು ಮರದ ದಿಮ್ಮಿಯನ್ನ ಮಹಾಕಾಯನನ್ನಾಗಿ ಮಾಡಬಹುದಾದಂತಹ ಶಕ್ತಿ ಸಮಚಿತ್ತಕ್ಕೆ ಮಾತ್ರ ಇದೆ. ಆದರೂ ನಾವು ಸಾಮಾನ್ಯರಲ್ಲವೇ? ನಮ್ಮಿಂದ ಸಮಚಿತ್ತವನ್ನು ಸಾಧಿಸಲು ಸಾಧ್ಯನಾ ಅನ್ನುವಂತಹ ಅನುಮಾನ ಯಾರಿಗೂ ಕೂಡ ಬೇಡವೇ ಬೇಡ. ಈ ರೀತಿಯ ಸಂಶಯ ಎಂದಿಗೂ ಬೇಡ. ಒಂದು ದೊಡ್ಡ ಸಮುದ್ರವನ್ನು ಒಂದು ಚಿಕ್ಕ ತೆಪ್ಪದಿಂದ ಈಜಿ ಆಚೆ ದಡ ಸೇರಬಹುದಾ ಅಂತ ಯಾರನ್ನಾದರೂ ಕೇಳಿದ್ರೆ ಅಸಾಧ್ಯ ಎಂತಾರೆ. ಆದರೆ ಇದು ಖಂಡಿತ ಸಾಧ್ಯ. ಹೇಗೆಂದ್ರೆ, ನಾವು ತಯಾರಿಸಿಕೊಂಡಂತಹ ತೆಪ್ಪ ಸದೃಢವಾಗಿ ಬಲವಾಗಿದ್ದರೆ ಖಂಡಿತ ನಾವು ಆ ತೆಪ್ಪದ ಸಹಾಯದಿಂದ ದಾಟೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ತೆಪ್ಪ ತಯಾರಿಸುವಾಗ ಒಂದು ಸಣ್ಣ ತಪ್ಪು ಕೂಡ ಮಾಡಬಾರದು. ಒಂದು ಚಿಕ್ಕ ರಂಧ್ರವೂ ಕೂಡ ಎಲ್ಲೂ ಇರದಂತೆ ಎಲ್ಲ ದಿಕ್ಕಿನಲ್ಲೂ ಅತಿ ಜಾಗರೂಕತೆಯಿಂದ ಗಮನ ವಹಿಸಿ ಪರೀಕ್ಷಿಸಬೇಕು. ಏನಾದರೂ ಮೈ ಮರೆತರೆ ಗಮನಿಸದೇ ಇರುವಂತಹ ರಂಧ್ರದಿಂದಲೇ ಅದನ್ನೇ ದ್ವಾರ ಮಾಡಿಕೊಂಡು ನೀರು ರಭಸದಿಂದ ಒಳಕ್ಕೆ ಬರುತ್ತೆ. ಅದರಿಂದ ತೆಪ್ಪ ತಲೆಕೆಳಗಾಗುತ್ತೆ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗುರುದತ್ತಾತ್ರೇಯಾರ್ಪಣಮಸ್ತು.